ಹಲೋ ಎವ್ರಿವನ್. ಸೊ ಇಂಟರ್ವ್ಯೂ ಬಗ್ಗೆ ಆಲ್ರೆಡಿ 2 ವೀಡಿಯೋಸ್ ಮಾಡಿದ್ದೆ, ನಾನು ಅಪ್ಲೋಡ್ ಮಾಡಿದ್ದೆ. ಆದರೂ ಭಾಳಷ್ಟು ಜನರಿಗೆ ಇನ್ನೂ ಭಾಳಷ್ಟು ಡೌಟ್ಗಳಿದ್ದಾವೆ. ಸೊ ಐ ವಿಲ್ ಟ್ರೈ ಟು ಕ್ಲಿಯರ್ ಆಲ್ ಯುವರ್ ಡೌಟ್ಸ್ ಇನ್ ದಿಸ್ ವಿಡಿಯೋ. ಸ್ವಲ್ಪ ಒಂದಿಷ್ಟು ಇಂಪಾರ್ಟೆಂಟ್ ಕಮೆಂಟ್ಸ್ಗಳನ್ನ ಸ್ಕ್ರೀನ್ಶಾಟ್ ತೆಗೆದು ಅವಕ್ಕೆ ಈ ವಿಡಿಯೋದಲ್ಲಿ ರಿಪ್ಲೈ ಕೊಡ್ತೀನಿ. ಹಾಗೆ ಇಂಟರ್ವ್ಯೂ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ನು, ಹೌ ಕ್ಯಾನ್ ಐ ಗೆಟ್ ಮೇನ್ಸ್ ಪೇಪರ್, ಸಜೆಸ್ಟ್ ಅವೈಲೇಬಲ್ ವೆಬ್ಸೈಟ್ ಆರ್ ಅದರ್ ರಿಸೋರ್ಸಸ್ ಅಂತ. ಸೊ ನಿಮಗೆ IBSAಗೆ ಜಸ್ಟ್ ಟ್ರಾನ್ಸ್ಲೇಷನ್ ಅಷ್ಟೇ ಇರೋದು, ಓಕೆನಾ. ಅದು ಜಸ್ಟ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರೋದ್ರಿಂದ ನೀವು ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಬಟ್ ನೀವು ಭಾಳ ತಲೆ ಕೆಡಿಸ್ಕೊಂತಿದ್ದೀರ, ಅದು ಈಸಿಯಾಗಿ ಕ್ವಾಲಿಫೈ ಆಗುತ್ತೆ, ಭಾಳ ತಲೆ ಕೆಡಿಸ್ಕೊಬೇಡ್ರಿ. ಆದರೂ ನಿಮ್ಮ ಒಂದು ತೃಪ್ತಿಗೋಸ್ಕರ ಹೇಳ್ತೀನಿ. ವೆಬ್ಸೈಟ್ ಯಾವುದು ಅಂತಂದರೆ, ವೆಬ್ಸೈಟ್ ಬೇಡ, ಅದರ್ ರಿಸೋರ್ಸಸ್ ಹೇಳ್ತಿದ್ದೀನಿ ನಾನು. ಸೊ ಕರ್ನಾಟಕದಲ್ಲಿ PSI ಎಕ್ಸಾಮ್ ನಡೆಯುತ್ತೆ, ಅದರಲ್ಲಿ ಟ್ರಾನ್ಸ್ಲೇಷನ್ ಇರುತ್ತೆ. ಸೊ PSI ಟ್ರಾನ್ಸ್ಲೇಷನ್ ಅಂತೇಳಿ ಭಾಳಷ್ಟು ಬುಕ್ಸ್ಗಳು ಅವೈಲಬಲ್ ಇದ್ದಾವೆ ಕರ್ನಾಟಕದಲ್ಲಿ. ಸೊ ಇವನ್ನ PSI ಬುಕ್ನ ನೀವು ಪರ್ಚೇಸ್ ಮಾಡಿ ರೆಫರೆನ್ಸ್ ಆಗಿ ಯೂಸ್ ಮಾಡ್ಬೋದು. ವೆಬ್ಸೈಟ್ ಆ ಥರ ಯಾವುವೂ ಇಲ್ಲ ಕನ್ನಡದಲ್ಲಿ ಪರ್ಟಿಕ್ಯುಲರ್ ಆಗಿ. ಹಿಂದಿಯವ್ರಿಗಿದ್ದಾವೆ, ಕನ್ನಡ ಇಂಗ್ಲೀಷ್ ಟು ಹಿಂದಿ, ಹಿಂದಿ ಟು ಇಂಗ್ಲೀಷ್ ಅವ್ರಿಗಿದ್ದಾವೆ. ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಇಂಗ್ಲೀಷ್ಗೆ, ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ಗೆ ಫಾರ್ ಪರ್ಟಿಕ್ಯುಲರ್ IBSAಗೆ ಯಾವುದೇ ವೆಬ್ಸೈಟ್ಗಳಿಲ್ಲ. ಸೊ ಆಲ್ಟರ್ನೇಟಿವ್ ಆಗಿ ನೀವು PSI ಬುಕ್ಸ್ನ ಯೂಸ್ ಮಾಡ್ಬೋದು. PSI ಟ್ರಾನ್ಸ್ಲೇಷನ್ ರಿಸೋರ್ಸಸ್ ಇದ್ದಾವೆ, ಸರ್ಚ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಕ್ವಶನು, ಬ್ರದರ್ ಡೊಮಿಸೈಲ್ ಸರ್ಟಿಫಿಕೇಟ್ ಕನ್ನಡದಲ್ಲಿ ಇದೆ, ಅದನ್ನು ಇಂಗ್ಲೀಷ್ನಲ್ಲಿ ಮಾಡಿಸೋಕ್ಕೆ ಆಗುತ್ತಾ? ಕೆಲವೊಬ್ಬರು ಆಗಲ್ಲ ಅಂತಿದ್ದಾರೆ, ಅಥವಾ ಇನ್ನೊಮ್ಮೆ ಹೊಸದಾಗಿ ಇಂಗ್ಲೀಷ್ನಲ್ಲೇ ಮಾಡಿಸ್ಬೇಕಾ ಅಂತೇಳಿ. ಸೊ ಡೊಮಿಸೈಲ್ ಸರ್ಟಿಫಿಕೇಟ್ ನೋಡಿ, ನೀವು ಅಪ್ಲೈ ಮಾಡಿರೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ. ಸೊ ಹಾಗಾಗಿ ಯುವರ್ ಆಲ್ ಡಾಕ್ಯುಮೆಂಟ್ಸ್ ಶುಡ್ ಬಿ ಇನ್ ಇಂಗ್ಲೀಷ್ ಇಟ್ ಸೆಲ್ಫ್ ಓನ್ಲಿ. ಓಕೆ, ಕನ್ನಡದಲ್ಲಿದ್ದರೂ ಏನು ಪರವಾಗಿಲ್ಲ, ಕನ್ನಡದಲ್ಲಿದ್ದರೂ ಒಂದು ಅಫಿಡವಿಟ್ ಮಾಡಿಸ್ಕೊಳ್ರಿ ಲಾಯರ್ ಹತ್ರ, ಅದನ್ನ ಇಂಗ್ಲೀಷ್ನಲ್ಲಿ ಮಾಡಿಕೊಡ್ತಾರೆ. ಸೇಮ್ ಕಂಟೆಂಟ್ ಇದು ಕನ್ನಡದಲ್ಲಿ ಇರೋದನ್ನು ಇದು ಇಂಗ್ಲೀಷ್ನಲ್ಲಿದೆ ಅಂತೇಳ್ಬಿಟ್ಟು, ಈ ಥರ ಕನ್ನಡದಲ್ಲಿದೆ ಬಟ್ ಇದು ಡೊಮಿಸೈಲ್ ಸರ್ಟಿಫಿಕೇಟ್ ಅಂತೇಳಿ ಅಫಿಡವಿಟ್ನಲ್ಲಿ ಲಾಯರ್ ಅದನ್ನ ಬರ್ಕೊಡ್ತಾರೆ. ಅಫಿಡವಿಟ್ ಮಾಡಿಕೊಡಿ ಅಂತಂದರೆ ಲಾಯರ್ನ ವಿಸಿಟ್ ಮಾಡಿ ಅವರು ಮಾಡಿಕೊಡ್ತಾರೆ. ಸೊ ಕನ್ನಡದಲ್ಲಿದ್ದರೆ ಅದನ್ನ ಅಫಿಡವಿಟ್ ಮಾಡಿಸ್ಕೊಂಡೋಗಿ, ಸಾಧ್ಯ ಆದರೆ ನನ್ನ ಪ್ರಕಾರ ಕೇಳಿದ್ರೆ ನೀವು ಹೊಸದಾಗಿ ಇಂಗ್ಲೀಷ್ನಲ್ಲಿ ಅಪ್ಲೈ ಮಾಡಿ ತೊಗೊಂಡೋಗಿ. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ಹೊಸದಾಗಿ ಇಂಗ್ಲೀಷ್ನಲ್ಲಿ ಡೊಮಿಸೈಲ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್, OBC 44 raw score ಶಾರ್ಟ್ ಲಿಸ್ಟೆಡ್ ಫಾರ್ ಟೈರ್ 2, ಎನಿ ಚಾನ್ಸಸ್? OBC 44 raw score ಶಾರ್ಟ್ ಲಿಸ್ಟೆಡ್ ಫಾರ್ ಟೈರ್ 2, ಎನಿ ಚಾನ್ಸಸ್ ಫಾರ್ ವಾಟ್? ಫಾರ್ ಫೈನಲಿಸ್ಟ್. ಟೈರ್ 2 ಮುಗಿಬೇಕು, ಟೈರ್ 3 ಮುಗಿಬೇಕು. ಅದಾದಮೇಲೆ ಇಂಟರ್ವ್ಯೂನಲ್ಲಿ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಆದರೆ ಸೊ ಚಾನ್ಸಸ್ ಇದ್ದಾವೆ. ಓಕೆ, ಈ ಥರ ಪ್ರಶ್ನೆ ಎಲ್ಲ ಕೇಳಬೇಡಿ, ಯಾಕಂತಂದರೆ ನಾನೇನು ದೇವರಲ್ಲ ಹೇಳೋದಕ್ಕೆ. ಇದು ನೀವು ಫೈನಲಿಸ್ಟಲ್ಲಿ ಶಾರ್ಟ್ ಲಿಸ್ಟ್ ಆಗ್ತಾರೆ ಇಲ್ಲ ಅನ್ನೋಕ್ಕೆ. ಸೊ ಯುವರ್ ಇಂಟರ್ವ್ಯೂ ಡಿಸೈಡ್ಸ್ ವೆದರ್ ಯು ವಿಲ್ ಗೆಟ್ ಸೆಲೆಕ್ಟೆಡ್ ಆರ್ ನಾಟ್. ಸೊ ನೆಕ್ಸ್ಟ್, ಸರ್ ನಂದು ರಾ ಸ್ಕೋರ್ 32 ಇದೆ, ಆದರೂ ಸೆಲೆಕ್ಟ್ ಆಗಿದ್ದೀನಿ, ನೆಕ್ಸ್ಟ್ ಏನು ಮಾಡೋದು ಸರ್? ಎನಿ ಹೋಪ್ಸ್ ಫಾರ್ ಸೆಲೆಕ್ಷನ್? ನಂದು EWS ಕ್ಯಾಟಗರಿ. ಸೊ ನೀವೇನು ಮಾಡಬೇಡಿ, ಟೈರ್ 2ನ ಚೆನ್ನಾಗಿ ಟ್ರಾನ್ಸ್ಲೇಷನಲ್ಲಿ ಚೆನ್ನಾಗಿ ಮಾಡಿ ಕ್ವಾಲಿಫೈ ಆಗ್ತಾರೆ. ಟೈರ್ 3ನಲ್ಲಿ ಇಂಟರ್ವ್ಯೂನಲ್ಲಿ ಎಕ್ಸಲೆಂಟಾಗಿ ಪರ್ಫಾರ್ಮೆನ್ಸ್ ಮಾಡಿರಿ. ಸೊ ನಿಮ್ದು ಆಗೋ ಚಾನ್ಸಸ್ ಇದ್ದಾವೆ. ಸೊ ಫೈನಲ್ ಕಟ್ ಆಫ್ ಫಾರ್ ಸೊ IBRಗೆ ಹೇಳೋಕ್ಕಾಗೋದಿಲ್ಲ ಫೈನಲ್ ಕಟ್ ಆಫ್ ಏನಿರುತ್ತೆ ಅಂತೇಳಿ. ಸೊ ಹೌ ಕ್ಯಾನ್ ಐ ಎಕ್ಸ್ಪೆಕ್ಟ್ ದ ಫೈನಲ್ ಕಟ್ ಆಫ್?
ಸೊ ಇದಕ್ಕೆ ನನ್ನ ಹತ್ರ ಐ ಹ್ಯಾವ್ ನೋ ಆನ್ಸರ್. ಓಕೆ, ಫೈನಲ್ ಕಟ್ ಆಫ್ ಭಾಳ ಒಂದು ಅಂಶಗಳ ಮೇಲೆ ನಿರ್ಧಾರ ಆಗುತ್ತೆ. ಅದನ್ನ ಇಷ್ಟೇ ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಜಸ್ಟ್ ನಿಮ್ಮ ಒಂದು ಎಫರ್ಟ್ ಹಾಕಿ ಇಂಟರ್ವ್ಯೂನಲ್ಲಿ, ಸೊ ಅದು ಆಗೋದು ಬಿಡೋದು ಸೆಕೆಂಡ್ರಿ. ಸೊ ನೆಕ್ಸ್ಟು ಬ್ರೋ, ಇಂಟರ್ವ್ಯೂ ಲೊಕೇಶನ್ ಎಲ್ಲಿ ಇರ್ಬೋದು, ಬ್ಯಾಂಗ್ಳೂರಲ್ಲಿಯಾ ಅಂತ. ಓಕೆ, ಇಂಟರ್ವ್ಯೂ ಲೊಕೇಶನ್ ಬ್ಯಾಂಗ್ಳೂರಿನಲ್ಲೇ ಇರುತ್ತೆ, ಇನ್ನೆಲ್ಲಿ ಇರಲ್ಲ. ಕನ್ನಡದವ್ರಿಗೆ ತಲೆ ಕೆಡಿಸ್ಕೊಬೇಡಿ, ಬೆಂಗಳೂರು ಬಿಟ್ಟು ಇನ್ನೆಲ್ಲೂ ಹಾಕೋದು ಇಲ್ಲ ನಿಮ್ಮನ್ನ. ಬ್ರದರ್, ಡೊಮಿಸೈಲ್ ಸರ್ಟಿಫಿಕೇಷನ್ ಇಂಗ್ಲೀಷ್ನಲ್ಲಿ ಇರಬೇಕಾ? ಇಂಟರ್ವ್ಯೂ ಹೇಗಿರುತ್ತೆ, ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತ ವಿಡಿಯೋ ಮಾಡಿ. ಓಕೆ, ಇಂಟರ್ವ್ಯೂನಲ್ಲಿ ಫಸ್ಟ್ಗೆ ಇಂಟ್ರೊಡಕ್ಷನ್ ಕೇಳ್ತಾರೆ, ನಿನ್ನ ಬಗ್ಗೆ ಹೇಳು, ಬ್ಯಾಕ್ಗ್ರೌಂಡ್ ಹೇಳು ಅಂತೇಳಿ. ಬೇರೆ ಊರಿಗೆ ಹೋಗಿ ಓದಿದ್ದೆ ಅಂತಂದರೆ, ನಿಮ್ಮೂರು ಬಿಟ್ಟು ಅಲ್ಲಿಗೆ ಯಾಕೆ ಹೋಗಿ ಓದಿದ್ದೆ, ನಿಮ್ಮೂರಲ್ಲಿ ಫೆಸಿಲಿಟಿ ಇಲ್ವಾ, ಈ ಥರ ಎಲ್ಲ ಕೇಳ್ತಾರೆ. ಸೊ ಇಂಟ್ರೊಡಕ್ಷನ್ ಆದಮೇಲೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಚೆಕ್ ಮಾಡ್ತಾರೆ. ಅದಾದಮೇಲೆ IB ರಿಲೇಟೆಡ್ ಕೇಳ್ತಾರೆ, ಅಂದರೆ ಈ ಥರ ಸ್ಮಗ್ಲಿಂಗ್, ಇನ್ಫಿಲ್ಟ್ರೇಷನ್, ಟ್ರಾಫಿಕಿಂಗ್, ಮನಿ ಲಾಂಡ್ರಿಂಗ್, ಈ ಥರ IB ರಿಲೇಟೆಡ್ ಆಗಿ ಅಟ್ಯಾಕ್ಸ್ ಈ ಥರ ಆಗ್ತಾವಲ್ಲ, ಅದ್ರ ಬಗ್ಗೆ ಕೇಳ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಜ್ಞಾನ ಇದೆ ಅಂತೇಳಿ. ಆಮೇಲೆ ಇಷ್ಟೇ ಇರುತ್ತೆ. ಮೇಜರಾಗಿ ನಿಮ್ಮ ಬ್ಯಾಕ್ಗ್ರೌಂಡಿಗೆ ತಕ್ಕಂತೆ ಕ್ವಶನ್ನ ಕೇಳ್ತಾರೆ. ಸೊ ಬಿ ಕಾನ್ಫಿಡೆಂಟ್, ಇಂಟರ್ವ್ಯೂನಲ್ಲಿ ಕಾನ್ಫಿಡೆಂಟ್ ಆಗಿರಿ ಅಷ್ಟೇ. ಸೊ ನೆಕ್ಸ್ಟು ಇದು ಡೊಮಿಸೈಲ್ ಸರ್ಟಿಫಿಕೇಟ್ 18th ಇಶ್ಯೂಡ್ ಡೇಟ್ ಇದೆ. ಲಾಸ್ಟ್ ಡೇಟ್ ನೋ ಪ್ರಾಬ್ಲಮ್. ಲಾಸ್ಟ್ ಡೇಟ್ ಆದಮೇಲೂ ಮಾಡಿದ್ರು ನೋ ಪ್ರಾಬ್ಲಮ್. ಮೇಡಮ್ ಅಕ್ಸೆಪ್ಟ್ ಮಾಡ್ತಾರೆ. ಮೇಡಮ್ ಇರ್ತಾರೆ, ಮೇಡಮ್, ಅವರು ಅಕ್ಸೆಪ್ಟ್ ಮಾಡ್ತಾರೆ ನಿಮ್ಮದು. ಒಟ್ಟು ಇಂಗ್ಲೀಷ್ನಲ್ಲಿ ನಿಮ್ಮ ಡೊಮಿಸೈಲ್ ಸರ್ಟಿಫಿಕೇಟ್ ಇರಬೇಕು ಅಷ್ಟೇ. ಅದು ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ವಾಸ್ ಯುವರ್ ರಾ ಮಾರ್ಕ್ಸ್? ಸೊ ನಾನು ಲಾಸ್ಟ್ ಟೈಮ್ ಮಾತ್ರ IB ಬರೆದಿದ್ದೆ, ಈ ಟೈಮ್ ಬರೆದಿಲ್ಲ. ಸೊ ಹಾಗಾಗಿ ನನ್ನ ಮಾರ್ಕ್ಸನ್ನ ಕೇಳಿಬಿಡಿ. ಐ ಹ್ಯಾವ್ ನಾಟ್ ರಿಟರ್ನ್ ದಿಸ್ ಟೈಮ್. ಕಾಸ್ಟ್ಯೂಮ್ ಯಾವ ಥರ ಇರಬೇಕು ಅಂತೇಳಿ, ಇದು ಆ್ಯಕ್ಚುಲಿ ಕಾಸ್ಟ್ಯೂಮ್ ಫಾರ್ಮಲ್ ಡ್ರೆಸ್ಸಲ್ಲಿ ಹೋಗೋದು ಭಾಳ ಉತ್ತಮ. ಇಫ್ ಯು ಹ್ಯಾವ್ ಬ್ಲೇಝರ್ ವೇರ್ ಮಾಡ್ಕೊಂಡು ಹೋಗಬೇಕು. ಬ್ಲೇಝರ್ ಹಾಕ್ಕೊಂಡು ಹೋದ್ಮೇಲೆ ಅದರಲ್ಲಿ ಒಂದು ರೂಲ್ ಇದೆ, ಹೋಗಿ ಪ್ಯಾನಲ್ ಎದುರಿಗೆ ಕುಂತ ತಕ್ಷಣ ಬ್ಲೇಝರ್ನ ಮೇಲ್ಗಡೆ ಬಟನ್ನ ರಿಮೂವ್ ಮಾಡಬೇಕು. ಸೊ ಆ ಥರ ನಿಮ್ಗೆ ಬ್ಲೇಝರ್ ಹಾಕಿ ಅಭ್ಯಾಸ ಇದ್ದರೆ ಬ್ಲೇಝರ್ ಹಾಕ್ಕೊಂಡೋಗಿ ಯೂನಿಕ್ಕಾಗಿ ಕಾಣುತ್ತೆ, ಡೀಸೆಂಟಾಗಿ. ಸೊ ಬ್ಲೇಝರ್ ಇಲ್ಲ ಅಂತಂದರೆ ಜಸ್ಟ್ ವೈಟ್ ಫಾರ್ಮಲ್ ಶರ್ಟ್, ವೈಟ್ ಕೆಳಗಡೆ ಫಾರ್ಮಲ್ ಪ್ಯಾಂಟ್, ಬ್ಲೂ ಆರ್ ಡಾರ್ಕ್. ಸೊ ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡೋಗಿ. ಸೊ ಇಷ್ಟೇ, ಕಾಸ್ಟ್ಯೂಮ್ ಇಷ್ಟೇ. ನೆಕ್ಸ್ಟ್, ಆಯ್ತು ಸರ್, ಇಂಟರ್ವ್ಯೂ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೊಡಿ, ತುಂಬ ಹೆಲ್ಪ್ ಆಗುತ್ತೆ. ತುಂಬ ಇನ್ಫಾರ್ಮೇಷನ್ ಕೊಡ್ತೀನಿ, ಜಸ್ಟ್ ಟಯರ್ ಟು ಮುಗಿಲಿ, ಆಮೇಲೆ ತುಂಬ ಇನ್ಫಾರ್ಮೇಷನ್ ಕೊಡ್ತೀನಿ. ಬ್ರೋ, ನಿಮ್ಮದು ಎಷ್ಟಾಗಿದೆ ಸ್ಕೋರ್? ಐ ಆಲ್ರೆಡಿ ಟೋಲ್ಡ್ ಅಬೌಟ್ ದಿಸ್. ಐ ಹ್ಯಾವ್ ನಾಟ್ ರಿಟರ್ನ್ ದಿಸ್ ಟೈಮ್. ಈ ಎಕ್ಸಾಮ್ ಈ ಸರಿ ಬರೆದಿಲ್ಲ. ಸೊ ಸರ್, ಐ ಆಮ್ ಯುವರ್ ಚಾನಲ್ ಫಾಲೋವರ್, ಯುವರ್ ಆಲ್ ವೀಡಿಯೋಸ್ ಆರ್ ನೈಸ್. ಸರ್, ನೀವು ಲಾಸ್ಟ್ IB SA ಮೋಟರ್, ನಾನು SA ಮೋಟರ್ ಅದ್ರ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ. ಸೊ ಇದ್ರ ಬಗ್ಗೆ ಕ್ವಶನ್ಸ್ ಕೇಳಬೇಡಿ. ಬ್ರೋ, ಡೊಮಿಸೈಲ್ ಸರ್ಟಿಫಿಕೇಟ್ ಕ್ರೂಷಿಯಲ್ ಡೇಟ್ ಆದಮೇಲೆ ಇದ್ದರೆ ಓಕೆನಾ? ಓಕೆ, ನೋ ಪ್ರಾಬ್ಲಮ್, ಇಂಗ್ಲೀಷ್ನಲ್ಲೇ ಇರಲಿ ಅಷ್ಟೇ. ಬ್ರೋ, ನೆಕ್ಸ್ಟ್ ವಿಡಿಯೋ, ವಾಟ್ ಆರ್ ದ ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಆ್ಯಂಡ್ ವಿ ಶುಡ್ ಬಿ ರೆಡಿ ಟು ಫೇಸ್ ಇನ್ ಇಂಟರ್ವ್ಯೂ? ಇದ್ರ ಬಗ್ಗೆ ಒಂದು PDF ಇದೆ. ದೀಸ್ ಆರ್ ದ ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ಇಂಟರ್ವ್ಯೂ. ಓಕೆ, ನಿಮ್ಮ ಬಗ್ಗೆ ಕೇಳ್ತಾರೆ. IB ಆರ್ಗನೈಜೇಷನ್ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತಾರೆ. ನೀನು ಯಾಕೆ IB SAಗೆ ಯಾಕೆ ಇಂಟ್ರೆಸ್ಟೆಡ್ ಇದೆಯಾ ಅಂತ ಕೇಳ್ತಾರೆ. ಅದಾದಮೇಲೆ ವೈ ಯು ಥಿಂಕ್ ಯು ಆರ್ ಸೂಟಬಲ್ ಫಾರ್ ದಿಸ್ ಜಾಬ್ ಅಂತ ಕೇಳ್ತಾರೆ. ಅದಾದಮೇಲೆ ಏನು ಟೆಕ್ನಿಕ್ಸ್ ಇದೆ, ಯಾವ ಸ್ಕಿಲ್ ಇದೆ ನಿಮಗೆ ಎವಿಡೆನ್ಸ್ ಕಲೆಕ್ಟ್ ಮಾಡೋಕ್ಕೆ, ಅಥವಾ
ಈ ಅಟ್ಯಾಕರ್ಸ್ ಇರ್ತಾರಲ್ಲ ಅವ್ರನ್ನ ತಡೆಗಟ್ಟೋದಕ್ಕೆ ನಿನ್ನಲ್ಲಿ ಯಾವ ಸ್ಪೆಷಲ್ ಸ್ಕಿಲ್ ಇದೆ ಅಂತ ಈ ಥರ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಇದ್ದಾವೆ, ನೋಡ್ಕೊಳ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್, ಟೈರ್ 2 ಆದಮೇಲೆ ಇಂಟರ್ವ್ಯೂಗೆ ಎಷ್ಟು ಗ್ಯಾಪ್ ಇರುತ್ತೆ? ಸೊ ಲಾಸ್ಟ್ ಟೈಮ್ ನಾನು ಇಂಟರ್ವ್ಯೂ ನಮಗೆ 2022 ರಿಕ್ರೂಟ್ಮೆಂಟಲ್ಲಿ 2 months ನಮಗೆ ಟೈಮ್ ಸಿಕ್ಕಿದ್ದು ಬಿಟ್ವೀನ್ ಟೈರ್ 2 ಆ್ಯಂಡ್ ಟೈರ್ 3. ಸೊ ಭಾಳ ಮ್ಯಾಕ್ಸಿಮಮ್ 3 months ಟೈಮ್ ಸಿಗುತ್ತೆ ಅಷ್ಟೇ. ಸೊ 2 months ಅಂತ ಇಮ್ಯಾಜಿನ್ ಮಾಡ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ ಅಷ್ಟು ಟೈಮ್ನಲ್ಲಿ. ಸೊ ನೆಕ್ಸ್ಟ್ ಬ್ರೋ, ಟೈರ್ 2 ಎಕ್ಸಾಮ್ ಯಾವಾಗ ಹೇಳ್ತೀನಿ. ಎಸ್ಟರ್ಡೇ SIU ಟೈರ್ 2 ಡೇಟ್ 11 ಜನವರಿಗೆ ಬಿಟ್ಟಿದ್ದಾರೆ. ಸರ್ ನಿಮ್ಮ ಅನಾಲಿಸಿಸ್ ಪ್ರಕಾರ IBSET ಟೈರ್ 2 ಯಾವಾಗ ಕಂಡಕ್ಟ್ ಮಾಡ್ಬೋದು? ಜಾನ್ವರಿ ಎಂಡ್ ಕಂಡಕ್ಟ್ ಮಾಡ್ಬೋದು ಇವ್ರ ಟೈಮ್ಲೈನ್ ಪ್ರಕಾರ. ಇದಾದ ಒಂದು ವಾರದಲ್ಲೇ ಅನೌನ್ಸ್ ಸಹ ಮಾಡ್ಬೋದು. IB ಸ್ಪೀಡಾಗಿ ಮಾಡ್ತಾರೆ. ಮ್ಯಾಕ್ಸಿಮಮ್ ಜಾನ್ವರಿ ಎಂಡ್ ಆಗುತ್ತೆ. ಒಂದು ವೇಳೆ ಜಾನ್ವರಿ ಎಂಡಲ್ಲಿ ಸಮ್ ಅಡ್ಮಿನಿಸ್ಟ್ರೇಟಿವ್ ರೀಸನ್ನಿಂದ ಡಿಲೇ ಆದರೆ ಫೆಬ್ರವರಿನಲ್ಲಂತೂ 100% ನಿಮ್ಮದು ಟೈರ್ 2 ಆಗುತ್ತೆ. ಓಕೆ ಬ್ರೋ, ಮದರ್ ನೇಮ್ ತಪ್ಪಾಗಿದೆ, ಡಿಗ್ರಿ ಮಾರ್ಕ್ಸ್ ಏನಿಲ್ಲ, ಒಂದು ಅಫಿಡವಿಟ್ ಮಾಡಿಸ್ಕೊಳ್ಳಿ, ಏನೂ ಸಮಸ್ಯೆ ಆಗೋದಿಲ್ಲ. ಲಾಯರ್ ಹತ್ರ ಹೋಗಿ ಅಫಿಡವಿಟ್ ಮಾಡಿಕೊಡಿ ಅಂತೇಳಿ ನಿಮ್ಮ ಸಮಸ್ಯೆ ಹೇಳಿ ಅವ್ರು ಮಾಡಿಕೊಡ್ತಾರೆ. ನೆಕ್ಸ್ಟ್ 1:5 ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾರೆ, ಹೇಗೆ ನಡೆಯುತ್ತೆ? ಇಫ್ ಇನ್ ಕೇಸ್ ಆಲ್ಮೋಸ್ಟ್ ಎಲ್ಲರೂ ಟೈರ್ 2 ಕ್ವಾಲಿಫೈ ಆದರೆ ಹೇಗೆ ಫಿಲ್ಟ್ರ್ ಮಾಡ್ತಾರೆ? ಈಗ ಟೈರ್ 1 10 ಜನ ಬರೆದಿದ್ದಾರೆ ಅಂತ ಅಂದ್ಕೊಳ್ಳೋಣ. 10 ಜನ ಈಗ ಟೈರ್ 2 ಬರೀತಾರೆ. ಓಕೆನಾ? ಟೈರ್ 2 ಬರೀತಾರೆ. ಅದರಲ್ಲಿ ನಾವು ಟೈರ್ 2 10 ಜನ ಬರೆಯೋಕ್ಕೆ ಬಂದಿದ್ದಾರಲ್ವ, ಈ 10 ಜನನೂ ಪಾಸ್ ಆಗ್ತಾರೆ ಅಂತ ಅಂದ್ಕೊಳ್ಳಿ. ಈಗ ನಾವು ಟೈರ್ 3ಗೆ ಇದರಲ್ಲಿ 5 ಜನನ ಕರಿಬೇಕು ಅಂತಂದರೆ ಟಾಪ್ 5 ಮೆಂಬರ್ಸ್ ಯಾರ್ದಿದೆ ಮಾರ್ಕ್ಸ್, ಇದರಲ್ಲಿ ಟಾಪ್ ಮಾರ್ಕ್ಸ್ ತೆಗೆದಿರ್ತಾರಲ್ಲ ಟೈರ್ 1ನಲ್ಲಿ. ಸೊ ಇಲ್ಲೆಲ್ಲ ಟೈರ್ 2 ಎಲ್ಲರೂ ಪಾಸ್ ಆಗಿಬಿಟ್ಟಿದ್ದಾರೆ. ಬಟ್ ಇದರಲ್ಲಿ ಟಾಪ್ 5 ಯಾರು ಇರ್ತಾರೆ ಅವರನ್ನು ಇಲ್ಲಿಗೆ ಕನ್ಸಿಡರ್ ಮಾಡ್ತಾರೆ. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ಸೊ ವಾಟ್ ಅಬೌಟ್ ಟೈರ್ 1 ಲೋ ಸ್ಕೋರ್ ಸ್ಟೂಡೆಂಟ್ಸ್ ಬ್ರೋ? ಸೊ ಲೋ ಸ್ಕೋರ್ ಇದ್ದರೆ ಚೆನ್ನಾಗಿ ನೀವು ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅರ್ಥ ಅಷ್ಟೇ. ಲೋ ಸ್ಕೋರ್ ಇದೆ ಅಂತೇಳಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಇಂಟರ್ವ್ಯೂನಲ್ಲಿ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಟ್ರೈ ಮಾಡಿ. ಸೊ ಇಂಟರ್ವ್ಯೂ ಚೆನ್ನಾಗಾಗಿಲ್ಲ ಅಂತಂದರೆ ಹೋಪ್ ಇಟ್ಕೋಬೇಡಿ ಅಷ್ಟೇ. ಸೊ ದೀಸ್ ಆರ್ ಯುವರ್ ಕ್ವಶನ್ಸ್ಗೆ ಆನ್ಸರ್ ಆಯಿತು. ನೆಕ್ಸ್ಟು ಇಂಟರ್ವ್ಯೂಗೆ ಒಂದೆರಡು ಬುಕ್ಸ್ ರೆಫರ್ ಮಾಡ್ತೀನಿ ನೋಡಿ. ಇಂಟರ್ವ್ಯೂಗೆ ನಾನು ಟೈರ್ 2 ಆದಮೇಲೆ ಫೋಕಸ್ ಮಾಡಿ ಅಲ್ಲಿವರೆಗೂ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದ್ತಾ ಇರಿ ಅಂತ ಹೇಳಿದ್ದೆ. ಬಟ್ ಭಾಳ ಜನ ಕೇಳ್ತಿದ್ರಿ. ಸೊ ಈ ಬುಕ್ಕನ್ನು ಪರ್ಚೇಸ್ ಮಾಡಿ ಇಂಟರ್ವ್ಯೂಗೆ ಇವಾಗಿಂದನೇ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅನ್ನೋರು. ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ ಆಫ್ ಇಂಡಿಯಾ, ಅಶೋಕ್ ಕುಮಾರ್, IPS ಆ್ಯಂಡ್ ವಿಪಿಲ್. ಇದು ಫ್ಲಿಪ್ಕಾರ್ಟ್ ಅವ್ರ ಅಮೆಝಾನಲ್ಲಿ ಸಿಗುತ್ತೆ. ಈ ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಭಾಳ ಚೆನ್ನಾಗಿದೆ ಬುಕ್ಕು. ಸೊ ಇದು ಬೇಕಾದರೆ ಪರ್ಚೇಸ್ ಮಾಡ್ಬೋದು ನೀವು. ಆಮೇಲೆ ಇಂಟರ್ವ್ಯೂ ಟೈಮ್ನಲ್ಲಿ ನಾನು ನಿಮಗೆ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ ಕೊಡ್ತೀನಿ ಇಂಟರ್ವ್ಯೂ ಟೈಮ್ನಲ್ಲಿ. ಸೊ ನಿಮಗೆ ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಚೆನ್ನಾಗಿ ಐಡಿಯಾ ಬೇಕು, ಹೇಗೆ ವರ್ಕ್ ಆಗುತ್ತೆ, ಸ್ವಲ್ಪ ಇಂಟರ್ನಲ್ ಸೆಕ್ಯೂರಿಟಿ ಅನ್ನೋದ್ರ ಬಗ್ಗೆ ಇದರಲ್ಲಿ ಥಿಯರಿಟಿಕಲಾಗಿ ಚೆನ್ನಾಗಿದೆ. ಅದಾದಮೇಲೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದ್ತಾಯಿರಿ, ಇದು ಓದ್ತಾಯಿರಿ. ಇಂಟರ್ವ್ಯೂ ಕ್ವಶನ್ಸ್ನ ನಾನು ಇಂಟರ್ವ್ಯೂ ಟೈಮ್ನಲ್ಲಿ ಕೊಡ್ತೀನಿ. ಬಿಕಾಸ್ ಆ ಟೈಮ್ನಲ್ಲಿ ನಿಮ್ಗೆ ಓದ್ಕೊಂಡ್ರೆ ನೆನಪಿರುತ್ತೆ. ಸೊ ಹಾಗಾಗಿ ಸೊ ಈ ಬುಕ್ನ ಪರ್ಚೇಸ್ ಮಾಡ್ಬೋದು ನೀವು ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ. ಸೊ ಇನ್ನು ಕೆಲವೊಬ್ಬರು ಟ್ರಾನ್ಸ್ಲೇಷನ್ ಬಗ್ಗೆ ರಿಸೋರ್ಸಸ್ನ ಕೇಳ್ತಾ ಇದ್ದೀರಾ. ಅದೇ ಹೇಳಿದ ಪ್ರಕಾರ ನೀವು
PSI ಸ್ಟೇಟ್ನಲ್ಲಿ ನಮ್ಮ ಸ್ಟೇಟ್ನಲ್ಲಿ PSI ಟ್ರಾನ್ಸ್ಲೇಷನ್ ಇರುತ್ತಲ್ಲ, ಬುಕ್ಸ್ ಭಾಳ ಇದ್ದಾವೆ. ಅವನ್ನು ಪರ್ಚೇಸ್ ಮಾಡಿ ನೀವು ರೆಫರ್ ಮಾಡ್ಬೋದು. ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಇದೆ PSI ಟ್ರಾನ್ಸ್ಲೇಷನ್ ಬುಕ್ಸ್ ಭಾಳ, ಅವನ್ನ ನೋಡಿ. ಸೊ ಇದು ಒಂದು ಕನ್ನಡದ್ದು ಈ ಥರ ಇರೋದನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸೊ ಪ್ರಯತ್ನ ಮಾಡ್ತೀರಿ. ಇನ್ನು